ತುಂಬಾ ರುಚಿಯಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿರುವಂಥ ಇದು ಪನ್ನೀರ್ ಮಸಾಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಪನ್ನೀರ್ ಮಸಾಲವನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು 2 ಈರುಳ್ಳಿನ ಚೆನ್ನಾಗಿ ಅದನ್ನು ಸಿಪ್ಪೆ ತೆಗೆದು ಹೀಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಒಂದು 3 ಬೆಳ್ಳುಳ್ಳಿಯನ್ನು ಕೂಡ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. 2 ಟೊಮೆಟೊನೂ ಸಹ ಕಟ್ಟಿ ಅಂದರೆ ಒಂದು ರಫ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 2 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಇಲ್ಲ, ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಇದಾದಮೇಲೆ ಟೊಮೆಟೊನ ರುಬ್ಕೊಂಡು ಬರೋಣ ಬನ್ನಿ, ಪ್ಯೂರಿ ಮಾಡ್ಕೊಂಡು ಬರೋಣ. ಈ ಥರ ರುಬ್ಕೊಂಡು ನಾನು ಚೆನ್ನಾಗಿ 2 ಟೊಮೆಟೊ ಆಮೇಲೆ ಅದು ಒಣಮೆಣಸಿನ್ಕಾಯಿ ಏನು ನಾನು ನೆನೆಸಿಟ್ಕೊಂಡಿದ್ನಲ್ಲ ಅದೆರಡು ರುಬ್ಕೊಂಡು ಬಂದೆ. ಅದನ್ನು ಸೈಡಿಗೆ ಎತ್ತಿಟ್ಕೊತೀನಿ. ಈಗ ಒಂದು ಕಡಾಯಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಅಂದರೆ ಒಂದು 3-4 ಸ್ಪೂನ್ ಎಣ್ಣೆ, ಆಮೇಲೆ ಒಂದು ದೊಡ್ಡ ಸ್ಪೂನು ಬಟರು, ಅದು ಎರಡನ್ನೂ ಮಿಕ್ಸ್ ಮಾಡಿದಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಪನ್ನೀರ್ ಮಸಾಲ. ಪನ್ನೀರಿಗೆ ಬಟರ್ ಹಾಕಿದರೆ ಭಾಳ ಟೇಸ್ಟು. ನೀವು ಇಲ್ಲ ಅಂದರೆ ಗೀನೂ ಹಾಕ್ಕೋಬೋದು, ತುಪ್ಪನೂ ಹಾಕ್ಕೋಬೋದು. ನಾನು ಬಟರು ಮತ್ತು ಆಯಿಲ್ ಹಾಕಿದ್ದೀನಿ. ಆಮೇಲೆ ಕಡ ಮಸಾಲ ಅಂದರೆ ಇಲ್ಲಿ ನೋಡಿದ್ರಲ್ಲ ನೀವು, ಬೇ ಲೀವ್ಸ್, ತೇಜ್ಪತ್ತ, ಒಂದು ದೊಡ್ಡ ಇಲಾಚಿ, ಸಣ್ಣ ಇಲಾಚಿ, ಆಮೇಲೆ ಲವಂಗ, ಆಮೇಲೆ ಒಂದು ಸ್ವಲ್ಪ ದಾಲ್ಚಿನ್ನಿ, ಇಷ್ಟು ಹಾಕಿ, ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆನೂ ಹಾಕಿದ್ದೆ. ಆಮೇಲೆ ಹಾಕಿದೆ ನಾನು. ಅದಾದಮೇಲೆ ಒಂದು 5-6 ಬ್ಲ್ಯಾಕ್ ಪೆಪ್ಪರ್ ಇಲ್ಲ ವೈಟ್ ಪೆಪ್ಪರ್ ಯಾವುದಾದ್ರೂ ಹಾಕ್ಬೋದು. ಅಷ್ಟು ಹಾಕಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ಹೆಚ್ಚಿದ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಅಂದರೆ ಸೇಮ್ ನೀವು ಹೇಗೆ ರೆಸ್ಟೋರೆಂಟಲ್ಲಿ ಹೋಗಿ ಪನ್ನೀರ್ ಮಸಾಲ ತಿಂದರೆ ಹೇಗೆ ಟೇಸ್ಟ್ ಅನಿಸುತ್ತೆ ಅಲ್ವಾ, ನೀವು ಏನಾದರೂ ನಾರ್ತ್ ಇಂಡಿಯನ್ ಡಿಶಲ್ಲಿ ನೀವು ಪನ್ನೀರ್ ಮಸಾಲ ಇಷ್ಟಪಡ್ತೀರಾ ಅಂದರೆ ಅದೇ ಸೇಮ್ ಟೇಸ್ಟ್ ಇತ್ತು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದೇ ಜೀರಿಗೆನ ಫಸ್ಟ್ ಹಾಕಬೇಕಿತ್ತು, ನಾನು ಆಮೇಲೆ ಹಾಕಿದೆ. ಅದು ಒಂದು ಚೂರು ನನಗೆ ಇದಾಯಿತು, ಮರ್ತು ಹೋಗಿತ್ತು. ಆಮೇಲೆ ಪರವಾಗಿಲ್ಲ, ಈಗ ಹಾಕಿದ್ರೂ ನಡೆಯುತ್ತೆ. ಒಂದು ಅರ್ಧ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ನಾನು ಈರುಳ್ಳಿ ಬೆಳ್ಳುಳ್ಳಿನ ಹಾಕಿದರೂ ಕೂಡ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅದೊಂದು ಫ್ಲೇವರ್ ಬಿಡುತ್ತೆ. ಇದು ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಖಾರ ಇದೆ, ಹಾಗಾಗಿ ನಾನು ಜಾಸ್ತಿ ಹಾಕಿಲ್ಲ, ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ನೀವು ಕಲರ್ಗೆ ಬೇಕು ಅಂದರೆ ಬೇರೆ ಬ್ಯಾಡಗಿ ಇದು ರೆಡ್ ಚಿಲ್ಲಿ ಪೌಡ್ರ್ ಖಾರ ಇಲ್ಲದೆ ಇರೋದನ್ನು ಹಾಕ್ಕೋಬೋದು. ಸ್ವಲ್ಪ ಖಾರ ಇತ್ತು ಅಂತ ನಾನು ಅದನ್ನು ಹಾಕಿದೆ. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಆದಮೇಲೆ ಈ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಟೊಮೆಟೊ ಪ್ಯೂರಿ, ಅದನ್ನು ಚೆನ್ನಾಗಿ ಇದನ್ನು ಹಾಕಿ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿ ಇದು ಫ್ರೈ ಮಾಡಬೇಕು. ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬಂದ ಮೇಲೆ ಈ ಟೊಮೆಟೊ ಪ್ಯೂರಿನ ಹಾಕಿದ್ದೀನಿ. ನೀವು ಸೇಮ್ ಇದೇ ಪ್ರೋಸೆಸ್ ನೀವು ಮಾಡಿದರೆ ಫ್ರೆಂಡ್ಸ್ ಸಖತ್ತಾಗಿ, ಅಂದರೆ ಹೋಟೆಲಲ್ಲಿ ನೀವು ಹೇಗೆ ಪನ್ನೀರ್ ಮಸಾಲ ತಿಂತಿರಲ್ಲ ಅದೇ ಟೇಸ್ಟ್ ಬರುತ್ತೆ. ಒಂದು ಚೂರು ಮಿಸ್ ಮಾಡಬೇಡಿ, ಇದೇ ಥರ ಮಾಡಿ ನೋಡಿ, ಖಂಡಿತ ಟೇಸ್ಟಿ ಆಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಈಗ ಒಂದು ಸ್ವಲ್ಪ ಮಸಾಲೆ ಎಲ್ಲ ಉಪ್ಪು ಕುಡಿಲಿ ಅಂತ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್, 3/4 ಸ್ಪೂನ್ ಲೆಕ್ಕ ಹಾಕಿದ್ದೀನಿ, ಜಾಸ್ತಿ ಹಾಕಲ್ಲ ಈಗ ಒಂದೇ ಸರಿ. ಇದನ್ನು ಹೀಗೆ ಚೆನ್ನಾಗಿ ಒಂದು ಲಿಡ್ಡನ್ನು ಮುಚ್ಚಿಟ್ಟು ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಅಲ್ಲೇ ಫ್ರೈ ಆಗ್ತಾ ಇರಲಿ, ಎಣ್ಣೆ ಬಿಟ್ಕೋಬೇಕು, ಅದೆಲ್ಲ ರಿಲೀಸ್ ಆಗಬೇಕು ಆಯಿಲು. ನಾನು ಒಂದು 15-20 ಕಾಜು, ಸ್ವಲ್ಪ ಸಣ್ಣದಿತ್ತು ಅಂತ ಒಂದಷ್ಟು ಕಾಜುನ ತೊಗೊಂಡು ನೆನೆಸಿಟ್ಕೊಂಡಿದ್ದೆ ಒಂದು 15-20 ನಿಮಿಷ. ಅದನ್ನು ರುಬ್ಕೊಂಡು ಇಟ್ಕೊಂಡೆ. ನೋಡಿ ಇದು ಎಷ್ಟು ಚೆನ್ನಾಗಿ ಒಳ್ಳೆ ಏನು ಘಮ ಅಂತ ಇದೆ ಗೊತ್ತಾ, ಮನೆಯೆಲ್ಲ ಘಮ. ಇದು ಚೆನ್ನಾಗಿ ಹೀಗೆ ಇದು ಫ್ರೈ ಆಗಲಿ, ಎಣ್ಣೆಲ್ಲೇ ಒಳ್ಳೆ ಬೇಯ್ತಾ ಇರಲಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ಮೇಲ್ಗಡೆ, ಅದು ನೀವು ಜಾಸ್ತಿ ಏನು ಹಾಕ್ಕೋದು ಬೇಕಾಗಲ್ಲ ಟೊಮೆಟೊದಕ್ಕೆ. ಚೆನ್ನಾಗಿ ಅದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಮೊಸರು ತೊಗೊಂಡು ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಧನಿಯಾ ಪೌಡ್ರು ಬೇಕಾದರೆ ಜೀರಾ ಪೌಡ್ರನ್ನ ಹಾಕ್ಕೋಬೋದು, ನಾನು ಜೀರಾ ಪೌಡ್ರ್ ಹಾಕಿಲ್ಲ. ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನು ಇದರಲ್ಲಿ ಮಿಕ್ಸ್ ಮಾಡಿದ್ದೆ ಮೊಸರಲ್ಲಿ, ಅದನ್ನು ಈಗ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಪೂರಾ ವೀಡಿಯೋ ನೋಡಿದ್ರಷ್ಟೇ ಗೊತ್ತಾಗುತ್ತೆ, ಅರ್ಧ ನೋಡಿಬಿಡಿ, ಸ್ಕಿಪ್ ಮಾಡಬೇಡಿ ಪ್ಲೀಸ್. ಮಧ್ಯೆ ಸ್ಕಿಪ್ ಮಾಡ್ಕೊಂಡು ನೋಡಿಬಿಡಿ. ಸ್ಟೆಪ್ ಬೈ ಸ್ಟೆಪ್ಪನ್ನು ನೋಡಿ ಚೆನ್ನಾಗಿ ನೀವು ಇದೇ ಥರ ಮಾಡಿದರೆ ಖಂಡಿತ ನಿಮ್ಮ ಪನ್ನೀರ್ ಮಸಾಲ ತುಂಬ ಟೇಸ್ಟಿ ಆಗುತ್ತೆ. ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಬೇಯಲಿಕ್ಕೆ ಬಿಡೋಣ. ಹೀಗೆ ಕುದೀತಾ ಇರಲಿ, ಅದು ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಇದಕ್ಕೆ ಇನ್ನೂ ಜಾಸ್ತಿ ನೀರೇನು ಹಾಕಲ್ಲ. ಈಗ ಎಷ್ಟು ಚೆನ್ನಾಗಾಗಿತ್ತು, ನಮ್ಮಲ್ಲಂತೂ ಎಷ್ಟು ಇಷ್ಟಪಟ್ಟು ತಿಂದರು. ಆಮೇಲೆ ಹೇಳ್ತಾರೆ ಇನ್ನೊಂದು ದಿನ ಮತ್ತೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಇಷ್ಟ ನಮ್ಮ ಮನೇಲಿ. ನಾನು ಆವಾಗವಾಗ ಮಾಡ್ತಾನೆ ಇರ್ತೀನಿ, ಬೇರೆ ಬೇರೆ ಪನ್ನೀರೆಲ್ಲ ಮಾಡ್ತಾ ಇರ್ತೀನಿ, ಇದು ಒಂದೇ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಲ್ವಾ.
ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಇದು ಕಾಜುದ್ದು, ಅದನ್ನು ಪೇಸ್ಟ್ ಚೆನ್ನಾಗಿ ರುಬ್ಬಿ ಅದನ್ನು ಹಾಕಿ ರುಬ್ಬಿದ್ದನ್ನು ಆಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾಜು ಹಾಕಿದರೆ ಅದರ ಫ್ಲೇವರ್, ಪನ್ನೀರ್ ಮಸಾಲ ಕಾಜು ಇಲ್ಲದೆ ಅದು ಅಷ್ಟು ಟೇಸ್ಟ್ ಆಗೋಲ್ಲ. ಕಾಜುನ ಹಾಕಿದ್ರೇ ಅದ್ರ ಟೇಸ್ಟ್ ಬೇರೆಯೇ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಯಾವ ಥರ ಈ ರೆಸ್ಟೋರೆಂಟಲ್ಲಿ ನೀವು ಹೇಗೆ ತಿನ್ನುವಾಗ ಹೇಗೆ ಕೊಡ್ತಾರೆ ಹಾಗೆ ಕಾಣಿಸ್ತಾ ಇದೆ ಅಲ್ವಾ. ನಾನಿಲ್ಲಿ ಒಂದು 250 ಗ್ರಾಮ್ಸು ಅಂದರೆ 250 ಗ್ರಾಮ್ಸ್ ಪನ್ನೀರನ್ನು, ಫ್ರೆಶ್ ಪನ್ನೀರು ಚೆನ್ನಾಗಿತ್ತು, ಸಾಫ್ಟಾಗಿದೆ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬು ಈ ಥರ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಹಳದಿ ಪೌಡ್ರು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಚಿಲ್ಲಿ ಪೌಡ್ರೆಲ್ಲ ಹಾಕಬಾರ್ದು, ಯಾಕೆಂದರೆ ನಾನು ಅಲ್ಲಿ ಬೇರೆ ಹಾಕಿದ್ನಲ್ಲ, ತುಂಬ ಖಾರನೂ ಆಗಿಬಿಡುತ್ತೆ. ಸೊ ಸ್ವಲ್ಪ ಇದು ಎಲ್ಲದೂ ಹೀಗೆ ಮ್ಯಾರಿನೇಟ್ ಮಾಡಿಕೊಂಡು ಜಾಸ್ತಿ ಹೊತ್ತೇನು ಇಡಬೇಕಾಗಿಲ್ಲ. 1 ಸ್ಪೂನು ಬಟರಲ್ಲೇ ನಾನು ಫ್ರೈ ಮಾಡ್ತಾಯಿದ್ದೀನಿ ಪನ್ನೀರು. ಈ ಥರ ಒಂದು ಸ್ವಲ್ಪ ಬಟರೆಲ್ಲ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಪನ್ನೀರ್ ಕ್ಯೂಬ್ಸನ್ನು ಹಾಕೋಣ. ಇದು ಸ್ವಲ್ಪ ಹೀಗೆ ಎಲ್ಲ ಕಡೆ ಮಿಕ್ಸ್ ಆಗಿದೆ. ಇದನ್ನು ಒಂದೊಂದಾಗಿ ಎಲ್ಲ ಹೀಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು. ತುಂಬ ಹೊತ್ತೇನು ಬೇಡ, ಗಟ್ಟಿಯಾಗ್ಬಿಡುತ್ತೆ. ಜಾಸ್ತಿನೂ ಹಾಕೋದು ಟೈಮು ನಾವು ಫ್ರೈ ಮಾಡಬಾರ್ದು. ಒಂದು 2 ನಿಮಿಷ ಈಗ ಎಲ್ಲ ಕಡೆ ಮಿಕ್ಸ್ ಆಗಿ ಅದು ಚೆನ್ನಾಗಿ ಅದೆಲ್ಲ ಹೊಂದ್ಕೊಳ್ಳಿ ಅಂತ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಹೀಗೆ ಇದು ಮಾಡಿಕೊಂಡು ನೋಡಿ. ಸ್ವಲ್ಪ ನಾನು ನೀವು ನಿಮ್ಗೆ ಹೇಗೆ ಬೇಕು ಹಾಗೆ ನೀವು ಕಟ್ ಮಾಡ್ಕೋಬೋದು ಪನ್ನೀರ್ ಪೀಸು. ಸ್ವಲ್ಪ ದೊಡ್ಡದು ಸಣ್ಣದು ಯಾವ ಥರ ಬೇಕಾದರೂ ನಿಮ್ಗೆ ಹೇಗೆ ಇಷ್ಟ ಆ ಥರ ಮಾಡ್ಕೋಬೋದು. 250 ಗ್ರಾಮ್ಸ್ ಪನ್ನೀರು ತುಂಬ ಜಾಸ್ತಿ ಆಗಿಬಿಡುತ್ತೆ. ಈಗ ನಿಮಗೆ ಇಷ್ಟೆಲ್ಲ ಮಾಡಬಾರ್ದು ಅಂದರೆ ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು. ಒಂದು 200 ಗ್ರಾಮು ಪನ್ನೀರ್ ತೊಗೊಂಡ್ರೂ ಬರುತ್ತೆ. ನಾನು ಮಧ್ಯೆ ಕೆಲವೊಂದು ಪೀಸು ಸ್ವಲ್ಪ ದೊಡ್ಡದಾಗಿತ್ತು ಅಂತ ಒಂದೊಂದು ಕಟ್ ಮಾಡಿದೆ ಅಲ್ಲಿ ನೋಡಿ. ಆಮೇಲೆ ನಾನಲ್ಲಿ ಹಸಿಮೆಣಸಿನ್ಕಾಯಿನೂ ಒಂದು ಹೀಗೆ ಫ್ಲೇವರಿಗೆ ಅಂತ ಹಾಕಿದ್ದೆ. ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಈ ಗ್ರೇವಿಯಲ್ಲಿ ಹಾಕಿಬಿಟ್ಟೆ. ಈಗ ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಅದೆಲ್ಲ ಫುಲ್ಲು ಎಲ್ಲ ಅದು ಒಳಗಡೆ ಹೀರ್ಕೊಳ್ಳುತ್ತೆ. ಈ ಗ್ರೇವಿ ತುಂಬ ಅಂದರೆ ಥಿಕ್ ಅನ್ನಿಸ್ತಾ ಇದೆ ಅಲ್ವಾ ನಿಮಗೆ. ಇದಕ್ಕೀಗ ಎಷ್ಟು ಉಪ್ಪು ಬೇಕು, ಈಗ ಟೇಸ್ಟಿಗೆ ಕರೆಕ್ಟಾಗಿ ಉಪ್ಪು ಬೇಕಾಗಷ್ಟು ಹಾಕೋಣ. ಯಾಕೆಂದರೆ ಮೊದಲು ಒಂದು ಸ್ವಲ್ಪ ಹಾಕಿದ್ನಲ್ವ, ಹಾಗಾಗಿ ಜಾಸ್ತಿ ಏನು ಹಾಕ್ತಾಯಿಲ್ಲ ನಾನು. ಎಲ್ಲದೂ ಇದು ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೀವು ಯಾವ ಥರ ಗ್ರೇವಿನ ಇಷ್ಟಪಡ್ತೀರಾ ಆ ಥರ ನೀವು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಲಿಕ್ಕೆ ಇಟ್ಬಿಡೋದು. ನಾನು ಸುಮಾರು 1-1.5 ಗ್ಲಾಸ್ ನೀರು ಹಾಕಿದ್ದೀನಿ. ಅದು ಯಾಕೆಂದರೆ ನಾವು ಕಾಜು ಎಲ್ಲ ಹಾಕಿರ್ತೀವಲ್ವ, ಅದು ತಣ್ಣಗಾಗ್ತಾ ಬಂದಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ನನಗೆ ಕಡಿಮೆ ಅನ್ನಿಸ್ತಾ ಇತ್ತು ಅಂತ. ನೀವು ಈಗ ನೋಡಿ ಎಷ್ಟು ಲಿಕ್ವಿಡ್ ಥರ ಅನ್ನಿಸ್ತಾ ಇದೆ. ಆಮೇಲೆ ಅದು ಕಾಜು ಹಾಕಿ ಪೇಸ್ಟ್ ಇರೋದ್ರಿಂದ ಅದು ಸ್ವಲ್ಪನೇ ಗಟ್ಟಿ ಆಗ್ತಾ ಹೋಗುತ್ತೆ. ಈಗಿನ್ನೂ ಕುದಿ ಬಂದಿಲ್ಲ. 1 ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಯಾವುದೇ ಆದರೂ ಗರಂ ಮಸಾಲೆ, ಯಾವುದು ಆ ಬ್ರ್ಯಾಂಡ್ ಈ ಬ್ರ್ಯಾಂಡು ಅಂತಿಲ್ಲ, ಯಾವ್ದು ನಿಮ್ಮ ಕಡೆ ಇರುತ್ತೆ ಅದು ಹಾಕ್ಬೋದು. ತುಂಬ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋಕ್ಕೆ ಬಿಡೋಣ. ಅದಾದಮೇಲೆ ನಾನು ಇದು ಏನು ಅಂದರೆ, ನನ್ನ ಕಡೆ ಫ್ರೆಶ್ ಕ್ರೀಮ್ ನನಗೆ ಇಲ್ಲೆಲ್ಲೂ ಸಿಕ್ಕಿರಲಿಲ್ಲ. ಫ್ರೆಶ್ ಕ್ರೀಮ್ಗಿಂತ ನಾನು ಏನು ಮಾಡಿದೆ ಅಂದರೆ, ಸ್ವಲ್ಪ ಹಾಲಿನ ಕೆನೆ ಇರುತ್ತಲ್ವ, ಅದನ್ನು ಒಂಚೂರು ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಹಾಕಿದೆ. ಅಂದರೆ ನನಗೆ ಫ್ರೆಶ್ ಕ್ರೀಮ್ ಸಿಗಲಿಲ್ಲ ಅಂಥೇಳಿ, ನೀವು ಫ್ರೆಶ್ ಕ್ರೀಮು ಬೇಕಾದರೂ ಹಾಕ್ಬೋದು. ಅದಿಲ್ಲ ಅಂದರೆ ಮನೆಯಲ್ಲೇ ಹಾಲಿನ ಕೆನೆ, ಫ್ರೆಶ್ ಕೆನೆ ಏನಾದರೂ ಇತ್ತು ಅಂದರೆ ಅದನ್ನು ಒಂಚೂರು ಹಾಕ್ಬೋದು ಸ್ಮ್ಯಾಶ್ ಮಾಡಿಕೊಂಡು. ಆಮೇಲೆ ನಾನು ಒಂದು ಸ್ವಲ್ಪ ಕಸೂರಿ ಮೆಥಿನ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿದ್ದೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಗ್ರೇವಿ ಆಯಿತು ನೋಡಿ, ಸ್ವಲ್ಪ ಥಿಕ್ ಆಯಿತು. ಸ್ವಲ್ಪ ಹೊತ್ತು ಕುದಿಸಿದ ಮೇಲೆ ಎಷ್ಟು ಗಟ್ಟಿಯಾಗಿ ಬಂತು. ಸ್ವಲ್ಪ ಕುದಿಸಬೇಕಾಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಬಿಲ್ಕುಲ್ ಅಂದರೆ ನಿಜವಾಗ್ಲೂ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇತ್ತು. ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.